ನಮಸ್ಕಾರ ಸ್ನೇಹಿತರೆ, ಕೀರ್ತನ ರಂಗೋಲಿ ಚಾನಲ್ಗೆ ಸ್ವಾಗತ. ನಾನು ನಿಮಗೆ ಇವತ್ತು ಹೇಳ್ಕೊಡ್ತಿರೋ ರಂಗೋಲಿ ಸುತ್ತು ರಂಗೋಲಿ. ಈ ರಂಗೋಲಿಗೆ ನಾವು 13ರಿಂದ 1 ಚುಕ್ಕಿಯನ್ನು ಹಾಕೋಬೇಕು. ನೆಕ್ಸ್ಟ್ ಲೈನಲ್ಲಿ 1 ಚುಕ್ಕಿ ಬಿಟ್ಟು ಮತ್ತೆ ಚುಕ್ಕಿಗಳನ್ನು ಇಟ್ಕೊಂಡು ಅದರ ನೆಕ್ಸ್ಟ್ ಲೈನಲ್ಲಿ 3 ಚುಕ್ಕಿಗಳನ್ನು ಸಮವಾಗಿ ಇಟ್ಕೊಳ್ತಾ ಹೋಗಬೇಕು. ನಾನು ಹೀಗೆ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಆ ರೀತಿ ಮತ್ತೆ 3 ಚುಕ್ಕಿಯನ್ನು ಬಿಟ್ಟು ಮಧ್ಯದಲ್ಲಿ 3 ಚುಕ್ಕಿಯನ್ನು, ಆಮೇಲೆ 1 ಚುಕ್ಕಿಯನ್ನು ಇಟ್ಕೊಳ್ಳಿ. ಆಯ್ತಲ್ವ ವೀಕ್ಷಕರೇ? ಈಗ ನೋಡಿ, ನಾನು ಬಿಡಿಸ್ತಾ ಇರೋ ರೀತಿ ಫಸ್ಟ್ 3 ಚುಕ್ಕಿಯನ್ನು ತೊಗೊಂಡು ಹೀಗೆ ಫಸ್ಟ್ ನೀವು ಈ ರೀತಿ ಹಾಕೊಂಡ್ಬಿಟ್ರೆ ತುಂಬಾ ಈಸಿ ಆಗುತ್ತೆ ನಿಮಗೆ ನೆಕ್ಸ್ಟ್ ಸ್ಟೆಪ್ಪನ್ನು ತೊಗೊಳೋದಕ್ಕೆ. ಮೊದಲನೇ ಸ್ಟೆಪ್ಪು ಈ ರೀತಿ ಹಾಕ್ಕೊಬೇಕು, ಸುತ್ತಲೂ ಈ ರೀತಿ ಸುತ್ತಾಕೊಳ್ತಾ ಹೋಗಿ. ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ತುಂಬಾ ಸಿಂಪಲ್ಲಾಗಿ ಬ್ಯೂಟಿಫುಲ್ಲಾಗಿದೆ. ಇದನ್ನು ಯಾರು ಬೇಕಾದರೂ ಬಿಡ್ಬೋದು. ನೋಡಿ, ಈಗ ನೆಕ್ಸ್ಟು ಈ ರೀತಿ ಹಾಕ್ಕೊಳ್ತಾ ಹೋಗಬೇಕು. ನೋಡಿ, 3 ಚುಕ್ಕಿಯನ್ನು ಜೋಡಿಸ್ಕೊಬೇಕು. ಕನ್ಫ್ಯೂಷನ್ ಮಾಡ್ಕೋಬೇಡಿ ವೀಕ್ಷಕರೇ, ತುಂಬಾ ಈಸಿ, ಬಿಟ್ಕೊಳ್ತಾ ಹೋಗ್ಬೋದು, ಏನು ಸಮಸ್ಯೆ ಇಲ್ಲ. ಇದನ್ನು ಸುತ್ತು ರಂಗೋಲಿ ಸ್ವಲ್ಪ ಕಷ್ಟ ಅಂತಾರೆ, ಬಟ್ ಈ ರೀತಿ ನೀವು ನೋಡ್ಕೊಂಡು ಬಿಡೋದ್ರಿಂದ ಈಸಿಯಾಗಿ ನೀವು ಬಿಡ್ಕೋಬೋದು. ನಿಮಗೆ ಇದಕ್ಕೆ ಸ್ವಲ್ಪ ಕನ್ಫ್ಯೂಷನ್ ಆಗ್ತು ಅಂದರೆ ಮತ್ತೆ ರಿವೈಂಡ್ ಮಾಡಿ ಸುದ ನೀವು ನೋಡ್ಬೋದು. ನೋಡಿದ್ರಲ್ಲ, ಈ ರೀತಿ ಸುತ್ತ ಮತ್ತೆ ನೆಕ್ಸ್ಟ್ ಇದೇ ಪ್ರೊಸೀಜರು, ಮತ್ತಿದೇ ಸೇಮ್ ಏನು ನಾನು ಮೊದಲು ತೋರಿಸಿದೆ ಅದೇ ರೀತಿ ಆಪೋಸಿಟ್ ಪ್ರೊಸೀಜರು ಹಾಗೆಯೇ ಮಾಡ್ಕೊಂಡೋಗಿ ಅದೇ ಥರ ಬಿಡಿಸ್ಕೊಂಡೋಗಿ. ರಂಗೋಲಿ ಅಂದ್ರೇ ತುಂಬ ವಿಶೇಷ ಅಲ್ವಾ ಸ್ನೇಹಿತರೆ? ರಂಗೋಲಿನ ನಾವು ಮನೆ ಮುಂದೆ ಬಿಟ್ಟಾಗ ಮನೆಯ ಅಂದವನ್ನು ಹೆಚ್ಚಿಸೋದಲ್ಲದೆ ಅದು ನಮಗೆ ಮಾನಸಿಕ ನೆಮ್ಮದಿನೂ ಸುದ ಕೊಡುತ್ತೆ ಅಲ್ವಾ? ಮಾನಸಿಕ ನೆಮ್ಮದಿಯನ್ನು ನೀಡಿ ಒತ್ತಡವನ್ನು ಕಡಿಮೆ ಮಾಡುತ್ತೆ. ಹಾಗೆ ಇದಿಷ್ಟೇ ಅಲ್ಲದೆ ಇದು ರಂಗೋಲಿ ತುಂಬ ಅದೃಷ್ಟದ ಸಂಕೇತ. ಅದೃಷ್ಟ, ಸಮೃದ್ಧಿ ಮತ್ತು ಧನಾತ್ಮಕ ಶಕ್ತಿಯ ಸಂಕೇತವಾಗಿದೆ. ಪ್ರತಿನಿತ್ಯ ಮನೆ ಮುಂದೆ ರಂಗೋಲಿಯನ್ನು ನಾವು ಬಿಡಿಸೋದ್ರಿಂದ ಮನೆಗೆ ಶುಭವಾಗುತ್ತೆ. ಹಾಗೆ ಇನ್ನೊಂದು ವಿಶೇಷ ಏನು ಗೊತ್ತಾ? ಸೈಂಟಿಫಿಕಲಿ ಸುಮ್ಮನೆ ಹೇಳಿಲ್ಲ, ರಂಗೋಲಿನ ಬಿಡಿಸ್ಬೇಕಾದ್ರೆ ಹೆಣ್ಮಕ್ಳಿಗೆ ತುಂಬಾ ಉಪಯೋಗವೂ ಸುಧಾ ಇದೆ. ಏನು ವಿಶೇಷತೆ ಏನಪ್ಪ ಅಂತಂದರೆ, ನಾವು ರಂಗೋಲಿ ಹಾಕಬೇಕಾದ್ರೆ ನಮ್ಮ ಕೈ ಮತ್ತು ಬೆರಳುಗಳು ಸರಾಗವಾಗಿ ಚಲನೆಯನ್ನು ಪಡೆಯುತ್ತೆ. ನಮ್ಮ ಕೈ ಮತ್ತು ಬೆರಳುಗಳ ಈ ಚಲನೆಯಿಂದ ಏನಾಗಿದೆ, ಬೆರಳುಗಳ ಚಲನೆಯು ಜ್ಞಾನ ಮುದ್ರೆಯನ್ನು ರೂಪಿಸುತ್ತೆ. ಈ ಜ್ಞಾನ ಮುದ್ರೆಯು ಮೆದುಳಿನ ಒತ್ತಡವನ್ನು ಕಡಿಮೆ ಮಾಡಿ ನಮ್ಮ ಮೆದುಳನ್ನು ಚುರುಕುಗೊಳಿಸುತ್ತೆ. ಹೀಗೆ ವೈಜ್ಞಾನಿಕವಾಗಿಯೂ ಸಾಬೀತಾಗಿದೆ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನಾಳೆ ಎಂಬುದು ಶತ್ರು, ಇವತ್ತು ಎಂಬುದೇ ಸಂಬಂಧಿಕರು, ಈಗ ಎಂಬುವುದೇ ಮಿತ್ರ, ಈ ಕ್ಷಣ ಎಂಬುವುದೇ ಜೀವನ. ಓಕೆ ಫ್ರೆಂಡ್ಸ್, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿಯವರೆಗೂ ಧನ್ಯವಾದಗಳು.